ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡದ 6ನೇ ಭಾಗಕ್ಕೆ ಬರ್ತಾ ಇದ್ದೀವಿ. ಯೆರೂಸಲೇಮ್ ಮತ್ತು ಅಬ್ರಹಾಂ ಮೆಲ್ಕಿಸೆದೆಕನ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. ಜೆರುಸಲೇಮ್, ಎಬ್ರಹಾಂ ಅಂಡ್ ಮೆಲ್ಕಿಸೆದೆಕ್ ಇವರ ಕುರಿತು ನಾವು ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಇದು ಆದಿಕಾಂಡ 12ನೇ ಅಧ್ಯಾಯದಿಂದ ಆರಂಭ ಆಗ್ತದೆ. ಇವತ್ತು 12ನೇ ಅಧ್ಯಾಯ 1ರಿಂದ 3ನೇ ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಓದನ್ವಾ? ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಪ್ರಪ್ರಥಮ ಬಾರಿಗೆ ಯೆರೂಸಲೇಮ್ ಅಬ್ರಹಾಮನ ಮೂಲಕ ಕಟ್ಟಲ್ಪಡೋದನ್ನ ನಾವು ನೋಡ್ತೀವಿ. ಯಾವಾಗ ಆರಂಭವಾಯಿತು? ಅಬ್ರಹಾಮನು ಇಲ್ಲದಿದ್ದಲ್ಲಿ ಯೆರೂಸಲೇಮ್ ಸಮಾಧಾನ ಪಟ್ಟಣ, ದೇವರಿಗೋಸ್ಕರವಾಗಿ, ದೇವರ ಘನಮಾನಕ್ಕೋಸ್ಕರವಾಗಿ ಈ ಪಟ್ಟಣ ಕಟ್ಟಲ್ಪಡ್ತಾ ಇರಲಿಲ್ಲ. ಒಂದು ಕಡೆ ಹಿಂದೆ ನೋಡಿದ್ವು ಬಾಬೇಲ್, ಅದು ಮನುಷ್ಯ ತನಗೋಸ್ಕರವಾಗಿ, ಅದನ್ನು ದೇವರು ಹಾಳು ಮಾಡಿಬಿಟ್ರು. ಆದರೆ ಈ ಯೆರೂಸಲೇಮ್ ದೇವರು ಹಾಳು ಮಾಡಿಲ್ಲ. ಅನೇಕರು ಇದನ್ನ ತುಳಿತಾ ಇದ್ರು ಸಹ ಅವ್ರು ಹಾಳು ಮಾಡಕ್ ಆಗಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಅದು ದೇವರ ಪಟ್ಟಣ. ಈಗ ನಾವು ಇಲ್ಲಿ ದೇವರು ಅಬ್ರಹಾಮನಿಗೆ ಹೊರಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಾಬೆಲ್ ಕಟ್ಟಡವನ್ನ ಕಟ್ಟುವುದಕ್ಕೆ ಜನರು ಬನ್ನಿ ನಾವು ಕಟ್ಟೋಣ ಅಂತ ಹೇಳ್ತಾ ಇದ್ದಾರೆ. ಎರಡು ವ್ಯತ್ಯಾಸ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು, ದೇವರು ಅಬ್ರಹಾಮನಿಗೆ ನಾನು ತೋರಿಸುವಂತ ದೇಶಕ್ಕೆ ಹೊರಟು ಹೋಗ, ಅಂದ್ರೆ ನಾನೇ ಎಲ್ಲ ಕಟ್ಬಿಟ್ಟಿದ್ದೀನಿ ಅಂತ. ಆದರೆ ಬಾಬೆಲ್ ಗೋಪುರವನ್ನ ಕಟ್ಟಬೇಕಾದ್ರೆ ಬನ್ನಿ ನಾವು ಕಟ್ಟೋಣ ಅಂತ ಮನುಷ್ಯ ಹೇಳಿದ್ದು. ಇದೇ ನಮ್ಮ ಮಾತಿನಲ್ಲಿ ನಾವು ದೇವರಿಗಾಗಿ ಮಾಡ್ತಾ ಇದೀವ, ನಮಗಾಗಿ ಮಾಡ್ತಾ ಇದೀವ ಅನ್ನೋದು ಸಾಬೀತಾಗ್ತದೆ. 75 ವರ್ಷ ಆದ್ರೂ ಸಹ ಪರವಾಗಿಲ್ಲ, ದೇವರು ಹೇಳಿದ್ರೆ ಮಾತ್ರ ಮಾಡು. ಮೋಶೆ 40 ವರ್ಷ ಕಾದ. ಪ್ರಿಯರೇ, ಎಷ್ಟು ವಯಸ್ಸಾಗಿದೋ ಅದೆಲ್ಲ ಮುಖ್ಯ. 75 ವರ್ಷ ಆದ್ಮೇಲೆ ದೇವರು ಅಬ್ರಹಾಮನನ್ನ ನಾನು ತೋರಿಸುವಂತ ದೇಶಕ್ಕೆ ಹೋಗಿ, ಎಲ್ಲ ಮರೆತು ಬಿಡು, ನಿನ್ನ ಬಂಧು ಬಳಗನೆಲ್ಲ ನೀನು ಮರೆತು ಬಿಡು ಅಂತ ಹೇಳಿದ್ರು. ಏನು ಇದರ ಅರ್ಥ ಎಂಬುದಾಗಿ ನಾವು ನೋಡುವಾಗ, ನಿಮ್ಮ ಮನೆಯನ್ನು ಬಿಟ್ಟು ಬಿಡ್ರಿ, ನಿಮ್ಮ ಮನೆಯಲ್ಲಿ ಯೇಸುಸ್ವಾಮಿ ನಮ್ಮದೇ ಇರುವಂತ ತಂದೆ ತಾಯಿಗಳು ಬಿಟ್ಬಿಡ್ರಿ ಅಂತ ಅದಲ್ಲ. ಆದರೆ ಅವರ ಒಂದು ನಂಬಿಕೆಯ ಅಪನಂಬಿಕೆಯ ಜೀವಿತವನ್ನ ನೀವು ಜೀವಿಸಬೇಡ್ರಿ ಅನ್ನೋದು ದೇವರಲ್ಲಿ ನಮಗೆ ತಿಳಿಸ್ತಾ ಇರುವಂಥದ್ದು. ಮೋಶೆ 40 ವರ್ಷ ಕಾದ. ಮನುಷ್ಯರು ನಮ್ಮನ್ನ ಕಳಿಸೋದು ಬೇಡ, ದೇವರು ನಮ್ಮನ್ನ ಕಳಿಸ್ಬೇಕು. ಲೆಟ್ ನಾಟ್ ಪೀಪಲ್ ಮೂವ್ ಅಸ್, ಲೆಟ್ ಗಾಡ್ ಮೂವ್ ಅಸ್. ಇವತ್ತು ಯಾರು ನಿನ್ನನ್ನ ಪ್ರೇರೇಪಿಸ್ತಾ ಇದ್ದಾರೆ ಯಾವುದನ್ನ ನೀನು ಮಾಡಲಿಕ್ಕೆ? ಬೇರೆಯವರ ಸಲಹೆ ತೆಗೆದುಕೊಳ್ಳಬಾರದು ಅಂತಲ್ಲ, ಆದರೆ ದೇವರು ನಿಮ್ಮೊಂದಿಗೆ ಮಾತಾಡಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ದೇವರು ಮಾತಾಡಿದ್ರಿಂದ ಅವರು ಹೆಚ್ಚು ಕಾರ್ಯಗಳನ್ನ ದೇವರ ರಾಜ್ಯಕ್ಕಾಗಿ ಮಾಡ್ತಾರೆ. ಅಬ್ರಾಮ್, ಈಸಾಕ್, ಯಾಕೋಬ ಅವ್ರ ಬಗ್ಗೆ ನಾವು ನೋಡ್ತೀವಿ. ಇವತ್ತು ಅನೇಕರು ಅಂಕಿ ಅಂಶಗಳನ್ನ ಕೊಡಬಹುದು, ಆದರೆ ಅದು ಬಾಬೇಲ್ ಗೋಪುರವನ್ನ ಕಟ್ಟೋದಕ್ಕೆ ಸಮಾನವಾಗಿರಬಹುದು. ಪ್ರಿಯ ದೇವರ ಮಕ್ಕಳೇ, ಬಹಳ ಪ್ರಾಮುಖ್ಯ ಪ್ರಿಯರೇ. ಇವತ್ತು ದೇವರು ಹೇಳಿದಾರ ನಿಮಗೆ ನೋಡಿ, ಅಬ್ರಾಮ್ಗೆ ದೇವರು ಹೇಳಿದ್ರು ನೀನು ಹೊರಟು ಹೋಗು. ಎರಡನೇದಾಗಿ ನೀವು ಬಿಟ್ಬಿಡ್ಬೇಕಾದಂಥ ಕಾರ್ಯಗಳನ್ನ ಬಿಟ್ಬಿಡಬೇಕು. ಮೂರನೇದಾಗಿ ನಾನು ತೋರಿಸುವಂಥ ದೇಶಕ್ಕೆ ಹೋಗುವಂತ ದೇವರು ಹೇಳಿದ್ರು. ಸೇವೆ ಮಾಡೋರು ಅಷ್ಟೇನೆ, ನನ್ನ ಸೇವೆನಲ್ಲಿ ಪ್ರತಿಫಲ ಇಲ್ಲ, ಸೇವೆನಲ್ಲಿ ಆತ್ಮಗಳು ಬರ್ತಾ ಇಲ್ಲ. ದೇವರು ಹೇಳಿದ್ರ ಆ ಲೋಕಕ್ಕೆ? ಪ್ರಿಯರೇ, ದೇವರು ಲೋಕವನ್ನೇ ಪ್ರೀತಿ ಮಾಡಿದ್ದಾರೆ. ಯಾರೂ ನಾಶ ಆಗ್ಬಾರ್ದಂತ ದೇವ್ರ ಚಿತ್ತ. ಆದರೆ ದೇವರು ಟೈಮ್ ವೇಸ್ಟ್ ಮಾಡಲ್ಲ. ಯಾರು ನಿನ್ನ ಜೀವಿತ ಕಾಲದಲ್ಲಿ ನಿನ್ನ ಮಾತನ್ನ ಕೇಳಿ, ದೇವರ ಮಾತನ್ನ ನಿನ್ನ ಮೂಲಕ ಕೇಳಿ ರಕ್ಷಣೆ ಹೊಂತಾರೋ ಆ ಸ್ಥಳ ಯಾವುದು ಅಂತ ದೇವ್ರಿಗೆ ಗೊತ್ತು.
ಆ ಸ್ಥಳಕ್ಕೆ ನಿನ್ನನ್ನು ಕಳಿಸ್ತಾರೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ದೇವರು ಹೇಳಿದ್ದನ್ನ ಮಾಡಿ, ದೇವರು ತೋರಿಸಿದ ಜಾಗಕ್ಕೆ ಹೋಗ್ರಿ. ಖಂಡಿತವಾಗಿ ನಿಮಗಲ್ಲಿ ದೇವರು ಎಲ್ಲವನ್ನ ನಡೆಸ್ತಾರೆ. ಯಾವುದು ನಾವು ಮಾಡೋಣ ಅಂತ ಹೇಳೋದು ಬೇಡ, ಜವಾಬ್ದಾರಿಕೆ ತೆಗೆದುಕೊಳ್ಬೇಕು, ಆದ್ರೆ ನಮ್ಮ ಪ್ರಸಿದ್ಧಿಗಾಗಿ ಅಲ್ಲ. ಹಾಗಾದ್ರೆ ಅಬ್ರಹಾಮನ 75 ವರ್ಷದವನಾದಾಗಲೂ ಅವನು ತನ್ನ ದೇಶವನ್ನ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಅವನಿಗೆ ಶಕ್ತಿ, ಆರೋಗ್ಯ ದೇವರು ಕೊಟ್ರು. 75 ವರ್ಷದವನಾದ್ರೂ ಅವನು ನಡೆದು ಹೋಗ್ತಾ ಇದ್ದ. ನನಗೆ ವಯಸ್ಸಾಗ್ಬಿಟ್ಟಿದೆ, ಇನ್ನಂದು ಏನಿಲ್ಲ ಅಂತ ಹೇಳ್ಬೇಡಿ. ನಿನಗೆ ಎಷ್ಟೇ ವಯಸ್ಸಾದ್ರೂ ನಿನಗೆ ದೇವರು ಏನಾದರೂ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಬೇಕಂತ ಶಕ್ತಿ, ಆರೋಗ್ಯ ದೇವರು ಕೊಡ್ತಾರೆ. ಆ ರೀತಿನೇ ದೇವರು ನಿಮ್ಮೆಲ್ಲರನ್ನು ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಅನೇಕ ವೇಳೆ ನೀನು ಹೇಳದೇ ಇರೋದನ್ನ ನಾವು ಮಾಡಿದ್ರಿಂದಲೇ ನಮ್ಮ ಜೀವಮಾನದಲ್ಲಿ ನಷ್ಟ ಅನುಭವಿಸಿದ್ದೇವೆ, ಪ್ರತಿಫಲ ಕಾಣ್ತಾ ಇಲ್ಲ. ಇವತ್ತು ನೀನು ಹೇಳ್ತಾ ಇದೀಯಾ, ನೀನು ರಕ್ಷಣೆ ಮಾರ್ಗಕ್ಕೆ ಬಾ, ದೇವ್ರ ಕಡೆಗೆ ತಿರುಗು, ಪಾಪಗಳನ್ನು ಬಿಡು ಎಂಬುದಾಗಿ ಹೇಳ್ತಾ ಇದೀಯಾ. ಆ ಪಾಪಗಳನ್ನ ಬಿಡೋದಕ್ಕೆ ನೀನು ಶಿಲುಬೆ ಮೇಲೆ ನಿನ್ನ ರಕ್ತವನ್ನು ಸುರಿಸಿದೀಯಾ ದೇವರೇ. ಅದನ್ನ ನಾವು ಮಾಡ್ಲಿಕ್ಕೆ ಆಗುವಂತೆ ಕೃಪೆ ಕೊಡು. ಆ ರಕ್ಷಣೆನ ಬೇಗ ಹೊಂದಲಿಕ್ಕೆ ಆಗುವಂತೆ ಕೃಪೆ ಕೊಡು. ಮಾತ್ರ ಒಳ್ಳೆ ನೀನು ಹೇಳದೇ ಇರೋದನ್ನ ನಾವು ಮಾಡದ ಹಾಗೆ ನಮಗೆ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ.
ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್